ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಬಳ್ಳಾರಿಯಲ್ಲಿ ಮತ್ತೆ ದಾಖಲಾಗ್ತಾ ಇದ್ದಾವೆ. ರೀಸೆಂಟ್ ಲಾಸ್ಟ್ 1 ಮಂತ್ ಅಲ್ಲಿ ನಮ್ಮಲ್ಲಿ ಬಳ್ಳಾರಿಯಲ್ಲಿ 2 ಪ್ರಕರಣ ದಾಖಲಾಗಿದೆ. ಒಂದು ಪ್ರಕರಣದಲ್ಲಿ ಒಬ್ಬರು 88 ಲಕ್ಷ ದುಡ್ಡು ಕಳ್ಕೊಂಡಿದ್ದಾರೆ. ಇನ್ನೊಂದು ಪ್ರಕರಣದಲ್ಲಿ ಒಬ್ಬರು 1,37 ಲಕ್ಷ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ಸೈಬರ್ ಫ್ರಾಡ್ ಸ್ಟಾರು ಒಂದು ಸೇಮ್ ಮೋಡಸ್ ಯೂಸ್ ಮಾಡಿ ಜನರಿಗೆ ಮೋಸ ಮಾಡಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಯಾವ ತರಪ್ಪ ಅಂದ್ರೆ, ನಾವು ಇಡಿ ಅಧಿಕಾರಿಗಳು, ನಾವು CBI ಅಧಿಕಾರಿ ಅಥವಾ ನಾವು ಪೊಲೀಸ್ ಅಧಿಕಾರಿ ಅಂತ ಕರೆ ಮಾಡ್ತಾರೆ. ಕರೆ ಮಾಡಿ ಜೆಟ್ ಏರ್ವೇಸ್ ಓನರ್ ಇದಲ್ಲ ನರೇಶ್ ಗೋಯಲ್ ಅವರ ಮನೆ ನಾವು ರೇಡ್ ಮಾಡಿದ್ದೀವಿ. ಸೊ ಆ ಮನೆಯಲ್ಲಿ ನಿಮ್ಮ ಹೆಸರಲ್ಲಿ ಅಕೌಂಟ್ ನಂಬರ್ ಸಿಕ್ಕಿದೆ ಮತ್ತು ನಿಮ್ಮ ATM ಕಾರ್ಡ್ ಸಿಕ್ಕಿದೆ. ಸೊ ನೀವು ನರೇಶ್ ಗೋಯಲ್ ಅವರಿಗೆ ನೀವು ಅಮೌಂಟ್ನ ಫಂಡಿಂಗ್ ಮಾಡಿದ್ದೀರಾ, ಅವರಿಂದ ನೀವು 10% ಕಮಿಷನ್ ಕೂಡ ತಗೊಂಡಿದ್ದೀರಾ ಅಂತ ಹೇಳಿ ಭಯಪಡಿಸಿ ಏನ್ ಮಾಡ್ತಾರೆ, ನಿಮ್ಮ ಮೇಲೆ ನಾವು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೇಸ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ. ಈ ಪ್ರಕರಣ ನಾವು CBI ಕೋರ್ಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ದೇವೆ ಅಂತ ಹೆದರಿಸಿ ವಾಟ್ಸಪ್ ಮುಖಾಂತರ ನಿಮಗೆ ಎಲ್ಲ ಅರೆಸ್ಟ್ ವಾರೆಂಟ್ ಎಲ್ಲ ಕಳಿಸಿ ಹೆದರ್ಸ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, 2 ಪ್ರಕರಣದಲ್ಲಿ ಸೈಬರ್ ಫ್ರಾಡ್ಸ್ಟರ್ಗಳು ಸೀನಿಯರ್ ಸಿಟಿಜನ್ ಅಂದ್ರೆ ಹಿರಿಯ ನಾಗರಿಕರಿಗೆ ಅಥವಾ ರಿಟೈರ್ ಎಂಪ್ಲಾಯಿಗಳಿಗೆ ಟಾರ್ಗೆಟ್ ಮಾಡಿ ಅವ್ರನ್ನ ಕರೆ ಮಾಡಿ ಈ ತರ ಬ್ಲಾಕ್ ಮೇಲ್ ಮಾಡಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ನೆನಪಿರಲಿ, ಯಾವುದೇ ಇಡಿ ಅಧಿಕಾರಿ ಆಗಲಿ ಅಥವಾ CBI ಅಧಿಕಾರಿ ಆಗಲಿ ಅಥವಾ ಪೊಲೀಸ್ ಅಧಿಕಾರಿ ಆಗಲಿ ಫೋನ್ ಮುಖಾಂತರ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡಿ ಹಣದ ಬೇಡಿಕೆ ನೀಡುವುದಿಲ್ಲ. ದಯವಿಟ್ಟು ಈ ತರ ಒಂದು ಹುಸಿ ಕರೆಗಳಿಗೆ ಹೆದರಿ ಹಣವನ್ನು ವರ್ಗಾವಣೆ ಮಾಡಿ ಮೋಸ ಹೋಗದಿರಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಸಂಬಂಧಿಕರಿಗೆ ಈ ತರ ಯಾವ ಕರೆ ಬಂದರೆ ಸೊ ದಯವಿಟ್ಟು ಆ ಕರೆಯನ್ನು ತಕ್ಷಣ ಕಟ್ ಮಾಡಿ ಹತ್ತಿರ ಪೊಲೀಸ್ ಸ್ಟೇಷನ್ ಹೋಗಿ ತಾವು ಮಾಹಿತಿ ಕೊಡಬೇಕು ಅಥವಾ ನಮ್ಮ ಸೈಬರ್ ಸಹಾಯವಾಣಿ 1930ಗೆ ಕರೆ ಮಾಡಿ ತಮ್ಮ ದೂರನ್ನು ಸಲ್ಲಿಸಬಹುದು. ಧನ್ಯವಾದಗಳು.